ಆ ತುಪ್ಪ ರೆಗ್ಯುಲರ್ ತುಪ್ಪನ ಬಿಟ್ಟು ನಮ್ಮ ದೇಸಿ ಹಸುವಿನ ತುಪ್ಪನ ಯೂಸ್ ಮಾಡೋದ್ರಲ್ಲಿ ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಒಳ್ಳೆ ಥರದ್ದು ಕಂಡುಬರುತ್ತೆ, ಈ ಥರದ್ದೆಲ್ಲ ತುಂಬ ಜನ ಕೇಳ್ತಾರೆ. ಸೊ ಇದರಲ್ಲಿ ನಾವು ಏನಂದರೆ ನಮ್ಮ ದೇಶೀಯ ತಳಿಗಳಾದ ಈ ಭಾರತೀಯ ತಳಿಗಳು ನೀರು, ಶಾಹಿವಾಲು, ಹಳ್ಳಿಕಾರು, ಹಾಲು, ನನಗೆ ಈ ಥರ ಮುಂತಾದ ನಮ್ಮ ದೇಶೀಯ ತಳಿಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರೋಟೀನ್ ಬಂದು A2 ಪ್ರೋಟೀನ್ ಅಂತ. ಸೊ ಈಗ A2 ಪ್ರೋಟೀನ್ ಅಂದರೆ ಈ ಪ್ರೋಟೀನು ಡೈಜೆಸ್ಟಬಲ್ ಪ್ರೋಟೀನ್ ಅಂತ. ಹೊರಗಡೆ ಯಥೇಚ್ಛವಾಗಿ ಏನು ಕಂಡುಬರ್ತವೆ ಅಂದರೆ ವಿಟಮಿನ್ A, D, K, E ಈ ಥರ ಮುಂತಾದ ಪ್ರೋಟೀನ್ಗಳು ಹೆಚ್ಚಾಗಿ ಕಂಡುಬರ್ತವೆ. ಮತ್ತು ಆ ಪ್ರೋಟೀನು ನಮ್ಮ ಬಾಡಿಗೆ ಡೈಜೆಸ್ಟಬಲ್ ಪ್ರೋಟೀನ್, ಡೈಜೆಸ್ಟ್ ಮಾಡಿಕೊಡುತ್ತೆ ಬಾಡಿ. ನಿಮಗೆ ರೆಗ್ಯುಲರ್ ತುಪ್ಪ ಏನಾಗುತ್ತೆ ಅಂದರೆ 100% ಅದು ಡೈಜೆಸ್ಟ್ ಆಗಲ್ಲ. ಸೊ ಡೈಜೆಸ್ಟ್ ಆಗದೆ ಇರೋ ಕಾರಣದಿಂದ ನಮ್ಮ ಬಾಡಿಯಲ್ಲಿ ಅನ್ಇವನ್ ಫ್ಯಾಟು ಮತ್ತು ಕೊಲೆಸ್ಟ್ರಾಲು ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ನಮಗೆ 40-45 ಇಯರ್ಸ್ ಪಾಸ್ ಆಗ್ತಿದ್ದಾಗೇ ಈ ಜಾಯಿಂಟ್ಸ್ ಪೈನ್, ನೀ ಹತ್ರ ಪೈನ್ ಅಂತಲೇ ಇರ್ತದೆ. ಸೊ ಏನಕ್ಕೆ ಅಂತಂದರೆ ಇವತ್ತು ಈಗ ಸಿಗ್ತಾ ಇರೋ ಆಹಾರದಲ್ಲಿ ಮೇಯ್ನಾಗಿ ಅವ್ರಿಗೆ ಏನೆಲ್ಲ ಪೋಷಕಾಂಶಗಳು ದೊರೆಯಬೇಕು ನಮ್ಮ ಬಾಡಿ ಸಮತೋಲನವಾಗಿ ಇಟ್ಕೊಳ್ಳೋದಕ್ಕೆ ಆ ಪೋಷಕಾಂಶಗಳು ಸಿಗಲ್ಲ. ಸೊ ನಾವು ದೈನಂದಿನ ಪ್ರತಿದಿನ ನಾವು ಒಂದು ಸ್ಪೂನ್ ನಮ್ಮ ಊಟದಲ್ಲಿ ಇದನ್ನು ಸೇರಿಸ್ತಾ ಬಂದರೆ ನಮಗೆ ಮೂಳೆಗಳಿಗೆ ಎಷ್ಟು ಕ್ಯಾಲ್ಸಿಯಂ ಬೇಕೋ ಆ ಕ್ಯಾಲ್ಸಿಯಂ ಸಂಪೂರ್ಣವಾಗಿ ಸಿಗುತ್ತೆ. ಮತ್ತು ಜೈಂಟ್ಸ್ ಹತ್ರ ಎಲ್ಲ ಲೂಬ್ರಿಕೇಷನ್ ಥರ ಮಾಡುತ್ತೆ. ತುಂಬಾ ದೇಸಿ ಸಂಸ್ಕೃತದಲ್ಲಿ ಅದಕ್ಕೆ ಮಹತ್ವ ಇದೆ. ಸೊ ನಿಮಗೆ ಎಲ್ಲನೋ ಯಾವ ತುಪ್ಪ ಮಾಡಿರ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಅಂದರೆ ಈಗ ತುಪ್ಪ ಮಾಡಬೇಕಾದ್ರೆ ನಿಮಗೆ 2-3 ಮೆಥಡ್ ಬರ್ತದೆ. ಹಾಲಿನಿಂದ ಕೆನೆಯನ್ನು ಮಾಡೋದಾಗ್ಬೋದು, ಮತ್ತು ಡೈರೆಕ್ಟ್ ಹಾಲಿನಿಂದ ಕ್ರೀಮ್ ಸಪ್ರೇಟ್ ಮಾಡಿ ಮಾಡೋದಾಗ್ಬೋದು. ಅದರಲ್ಲಿ ನಿಮಗೆ ನೈಸರ್ಗಿಕವಾಗಿ ಎಲ್ಲ ಪ್ರೋಟೀನ್ಗಳು, ಎಲ್ಲ ಪೋಷಕಾಂಶಗಳು ನ್ಯಾಚುರಲಿ ಪ್ರೆಸೆನ್ಸ್ ಬರುತ್ತೆ. ಬಟ್ ಇದನ್ನು ಯಾವ ಪದ್ಧತಿಯಲ್ಲಿ ಮಾಡ್ತಿರೋದ್ರಲ್ಲಿ ಹಾಲನ್ನ ಕಾಯಿಸಿ ಬಿಲೋನ ಮೆಥಡ್ ಅಂತ ಹೇಳ್ತಾರೆ. ನನಗೆ ಏನು ಹೇಳ್ತಾರೆ, ಈ ಬಿಲೋನ ಮೆಥಡಲ್ಲಿ ಮಾಡಿದಂಥ ತುಪ್ಪಕ್ಕೆ ಅಂದರೆ ಹಾಲನ್ನ ಕಾಯಿಸಿ ಮೊಸರು ಮಾಡಿ ಮೊಸರಿಂದ ಬೆಣ್ಣೆ ತೆಗೆಯೋದು. ಈಗ ಒಂದು ಕಡುಗೋಲು ಅಂತ ಹೇಳ್ತಾರೆ, ಮಾಡಿದಂಥ ಮೊಸರಿನಿಂದ ಬೆಣ್ಣೆನ ತೆಗೆದು ಸೌದೆ ಒಲೆಯಲ್ಲಿ ಕಾಯಿಸೋದ್ರಿಂದ ನೈಸರ್ಗಿಕವಾಗಿ ಎಲ್ಲ ಪೋಷಕಾಂಶಗಳು ನ್ಯಾಚುರಲ್ ಆಗಿ ಆ ತುಪ್ಪದಲ್ಲಿ ಪ್ರವಹಿಸಿರುತ್ತೆ. ಸೊ ಅದನ್ನು ನಾವು ಪ್ರತಿದಿನ ಆಹಾರದಲ್ಲಿ ನಮ್ಮ ದೇಹಕ್ಕೆ ಏನೆಲ್ಲ ಸಪ್ಲಿಮೆಂಟ್ ಬೇಕೋ ಆ ಸಪ್ಲಿಮೆಂಟ್ ನ್ಯಾಚುರಲ್ ಆಗಿ ಸಿಗುತ್ತೆ. ಸೊ ಅದೇನೇ ಈ ದೇಸಿ ಹಸುವಿನ ತುಪ್ಪ. ಈ ದೇಸಿ ಹಸುವಿನ ರೆಗ್ಯುಲರ್ ತುಪ್ಪ ಅಂದರೆ ಅದು ನಿಮಗೆ 100% ಡೈಜೆಸ್ಟ್ ಆಗಲ್ಲ. ಡೈಜೆಸ್ಟ್ ಆಗದೇ ಇರೋದ್ರಿಂದ ನಮ್ಮ ಬಾಡಿಗೆ ಏನು ಬೇಕೋ ಆ ಸಪ್ಲಿಮೆಂಟ್ಸ್ ನಿಮಗೆ ಕರೆಕ್ಟಾಗಿ ಸಿಗಲ್ಲ. ಸೊ ಅದು ಡೈಜೆಸ್ಟ್ ಆಗದೇ ಇರೋದ್ರಿಂದ ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ನಮ್ಮ ಬಾಡಿಯಲ್ಲಿ ಆಗುತ್ತೆ. ಇದು ಬೇರೆ ಇದೇನೆ ಈಗ ನೋಡಿ ಇದೆಲ್ಲ ನಮ್ಮ ದೇಸಿ ಹಸುವಿಗೆ ಗೋಪುರ ಅಂತ ಹೇಳ್ತಾರೆ, ಈ ಥರ ಪೂಜೆಗಳೆಲ್ಲ ಇರುತ್ತೆ. ಇದು ನಿಮಗೆ ಕ್ರಾಸ್ ಬೆಳೆಸೋಲ್ಲ ಕಂಡುಬರುತ್ತೆ. ಸೊ ಈ ಭುಜದ ಏನಾಗುತ್ತೆ ಅಂದರೆ ಇದಕ್ಕೆ ಸೂರ್ಯಕೇತು ನಾಡಿ ಅಂತ ಹೇಳ್ತಾರೆ. ಇದು ಡೈರೆಕ್ಟು ಅಡರಿಗೆ ಇಂಟರ್ಸೆಕ್ಟ್ ಆಗುತ್ತೆ, ಕೆಚ್ಚಲಿಗೆ. ಇದು ನಮ್ಮ ಸೂರ್ಯನಿಂದ ಸಿಗುವಂಥ ಮೆಡಿಸಿನಲ್ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡಿ ಅದು ಬರ್ತಕ್ಕಂಥ ಹಾಲಿನಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿ, ಕಾಸ್ಮೆಟಿಕ್ ಎನರ್ಜಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಹಾಲು ಒಳ್ಳೆ ಪೋಷಕಾಂಶ ಭರಿತವಾದ ಹಾಲು ತೋರಿಸುತ್ತೆ. ಅದರಿಂದ ನಾವು ತುಪ್ಪ ಮಾಡೋದ್ರಿಂದ ಅದಿನ್ನೂ ಹೆಚ್ಚು ನಿಮಗೆ ಪೋಷಕಾಂಶಗಳನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು.